ಇನ್ನು ದರ್ಶನ್ ಬೆನ್ನು ನೋವಿಗೆ ಏನ್ ಕಾರಣ? ಶೂಟಿಂಗ್ಗೆ ಕಾರಣನಾ? ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಬಿಡುವಿಲ್ಲದೆ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಿದ್ದು ರಾಜಸ್ಥಾನದಲ್ಲಿ 28 ಗಂಟೆ ಶೂಟಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಾಲಿವುಡ್ ನಟ ಮಹೇಶ್ ಮಂಜ್ರೇಕರ್ ಕಾಲ್ ಶೀಟ್ ಮುಗಿದು ಹೋಗ್ತಾ ಇದ್ದಂತಹ ಕಾರಣ ಅಷ್ಟರಲ್ಲಿ ಶೂಟಿಂಗ್ ಅನ್ನು ಮುಗಿಸಬೇಕಿತ್ತು. ಹೀಗಾಗಿ ದರ್ಶನ್ ನಿರಂತರವಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದು ಹೆಚ್ಚು ಬಳಲಿದ್ರಿಂದ ಬೆನ್ನು ನೋವು ಹೆಚ್ಚಳವಾಯಿತು ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ದರ್ಶನ್ ಮೊದಲಿಗೆ ಜೈಲಿನಲ್ಲಿದ್ದಾಗಲೂ ಕೂಡ ಬೇಲ್ಗೆ ಅರ್ಜಿ ಹಾಕ್ಕೊಂಡಿದ್ದು ಇದೇ ಬೆನ್ನು ನೋವಿನ ಕಾರಣಕ್ಕೆ. ಆನಂತರ ಅವರಿಗೆ ರೆಗ್ಯುಲರ್ ಬೇಲೆ ಸಿಕ್ಕಿಬಿಡ್ತು. ಆ ಬಳಿಕವೂ ಕೂಡ ಸರ್ಜರಿ ವಿಚಾರವಾಗಿ ನಂತರ ಯಾವುದೇ ಹೆಜ್ಜೆಗಿಡಲಿಲ್ಲ. ಇದೆಲ್ಲದರ ಮಧ್ಯೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಶೂಟಿಂಗ್ನಲ್ಲಿ ಭಾಗಿಯಾದದ್ದೇ ಅವರಿಗೆ ಬೆನ್ನು ನೋವಿಗೆ ಕಾರಣ ಆಯಿತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ದರ್ಶನ್ ಬೆನ್ನು ನೋವಿಗೆ ಏನು ಕಾರಣ, ಜೊತೆಗೆ ಶೂಟಿಂಗ್ ಸತತವಾಗಿ ಮಾಡ್ತಾ ಹೋದ್ರು ಅನ್ನುವಂಥ ಡೀಟೇಲ್ಸ್ ಏನು ಲಭ್ಯ ಆಗ್ತಾ ಇದೆ? ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಇದೆ? ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಪ್ರತಿಮಾ, ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳಿಗೆ ಕೋರ್ಟ್ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದು. ಬಟ್ ಆದರೆ ಇವತ್ತು ದರ್ಶನ್ ಅವರು ಹಾಜರಾಗಲಿಲ್ಲ. ಬಟ್ ದರ್ಶನ್ ಅವರು ಯಾಕೆ ಹಾಜರಾಗಲಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ ಅಂತ. ಸೊ ಅವರು ಅಂದರೆ ಜಾಮೀನು ಸಿಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಬೆನ್ನು ನೋವಿಂದ ಬಳಲ್ತಾ ಇದ್ರು. ಸೊ ಆ ಕಾರಣಕ್ಕೆ ಅವರಿಗೆ ಒಂದಿಷ್ಟು ವಿನಾಯಿತಿ ಸಿಕ್ತು. ನಂತರ ಹಾಸ್ಪಿಟಲ್ಗೆ ಸೇರುವಂಥದ್ದು ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಆಯಿತು. ಬಟ್ ಇವತ್ತು ದರ್ಶನ್ ಅವರು ಖುದ್ದಾಗಿ ಹಾಜರಾಗಬೇಕಾಗಿತ್ತು. ಬಟ್ ಈಗಲೂ ಕೂಡ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ. ಬಟ್ ಆಪರೇಷನ್ ಆಗದೇ ಇರತಕ್ಕಂಥದ್ರ ಬೆನ್ನಲ್ಲಿ ಏನಂತಾರೆ ದರ್ಶನ್ ಅವರು ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಸದ್ಯಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಮೊನ್ನೆ ರಾಜಸ್ಥಾನದಲ್ಲಿ ಬರೋಬ್ಬರಿ 28 ಗಂಟೆಗಳ ಕಾಲ ದರ್ಶನ್ ಅವರು ಡೆವಿಲ್ ಶೂಟಿಂಗ್ನಲ್ಲಿ ನಿರಂತರವಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಸೊ ಈ ಕಾರಣಕ್ಕೆ ಒಂದಿಷ್ಟು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ಬಾಲಿವುಡ್ ನಟ ಒಬ್ಬರ ಒಂದು ಕಾಲ್ ಶೀಟ್ ಇತ್ತು, ಅದು ನೆಕ್ಸ್ಟ್ ಡೇ ಮುಗಿದು ಹೋಗ್ತಾ ಇತ್ತು. ಸೊ ಆ ಕಾರಣಕ್ಕೆ ಆ ದಿನವೇ ಅದನ್ನ ಶೂಟಿಂಗ್ ಕಂಪ್ಲೀಟ್ ಮಾಡಬೇಕಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಂಪೂರ್ಣವಾಗಿ ಅಂದ್ರೆ ನಿರಂತರವಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗಿರ್ತಕ್ಕಂಥ ಬೆನ್ನಲ್ಲೇ ದರ್ಶನ್ ಅವರು ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಇರ್ತಕ್ಕಂಥದ್ದು. ಸೊ ಈ ಕಾರಣಕ್ಕೆ ಇವತ್ತು ಕೋರ್ಟ್ಗೆ ಹಾಜರಾಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಜಗ್ಗಿನ್ ತಮ್ಮ ಮಾಹಿತಿಗೆ.